ಜುಲೈ 29ರಂದು ನಗರದಲ್ಲಿ 75 ವರ್ಷದ ಕರ್ನಾಟಕ ರಾಜಕಾರಣದಲ್ಲಿ ದಲಿತರಿಗೆ ನ್ಯಾಯ ಸಿಕ್ಕಿದೆಯೇ? ವಿಚಾರ ಸಂಕಿರಣ ಪಾಪು. ಜಿಲ್ಲಾ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ಜುಲೈ 29ರಂದು ನಗರದಲ್ಲಿ 75 ವರ್ಷದ ಕರ್ನಾಟಕ ರಾಜಕಾರಣದಲ್ಲಿ ದಲಿತರಿಗೆ ನ್ಯಾಯ ಸಿಕ್ಕಿದೆಯೇ ಎಂಬುದರ ಕುರಿತು ಮಹತ್ವದ ವಿಚಾರಣೆ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ ಎಂದು ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕೃತ ವೆಂಕಟರಮಣಸ್ವಾಮಿ ಹೇಳಿದರು. ಅಂದು ಬೆಳಿಗ್ಗೆ 10 ಗಂಟೆಗೆ ನಗರದ ಜಿಲ್ಲಾಡಳಿತ ಭವನದ ಜೆಎಚ್ ಪಾಟೀಲ್ ಸಭಾಂಗಣದಲ್ಲಿ ವಿಚಾರಣೆ ಸಂಕಿರಣವನ್ನು ಮೈಸೂರಿನ ಹಿರಿಯ ಪತ್ರಕರ್ತರಾದ ಕೆ ಶಿವಕುಮಾರ್ ಉದ್ಘಾಟಿಸಲಿದ್ದು, ಶಾಸಕ ಎಆರ್ ಕೃಷ್ಣಮೂರ್ತಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು. ನಿವೃತ್ತ ಐಎಫ್ಎಸ್ ಅಧಿಕಾರಿ ಡಾಕ್ಟರ್ ಆರ್ ರಾಜು ವಿಶೇಷ ಆಹ್ವಾನಿತರಾಗಿ ಆಗಮಿಸಲಿದ್ದು, ವೆಂಕಟರಮಣಸ್ವಾಮಿ ಪ್ರಾಸ್ತಾವಿಕ ನುಡಿಗಳನ್ನು ನುಡಿದ್ದಾರೆ. ಮುಖ್ಯ ಅತಿಥಿಗಳಾಗಿ ವಕೀಲ ಪ್ರಸನ್ನಕುಮಾರ್, ವಿಚಾರವಾದಿ ನಾಗೇಂದ್ರ ಅರಕಲವಾಡಿ, ನಿವೃತ್ತ ಪೊಲೀಸ್ ಅಧಿಕಾರಿ ಪುಟ್ಟಸ್ವಾಮಿ ಸೇರಿದಂತೆ ಇತರರು ಭಾಗವಹಿಸಲಿದ್ದಾರೆ ಎಂದರು. ಮಧ್ಯಾಹ್ನ 2ರಿಂದ 3 ಗಂಟೆಯವರೆಗೆ ಗೋಷ್ಠಿ ನಡೆಯಲಿದ್ದು, ಸಾಹಿತಿ ಮುಳ್ಳೂರು ಶಿವಮಲ್ಲು ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸೋಮಯ್ಯ ಮಲೆಯೂರು ಭಾಗವಹಿಸಲಿದ್ದಾರೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ದಸಂಸ ಜಿಲ್ಲಾ ಸಂಚಾಲಕ ಸಿಎಂ ಶಿವಣ್ಣ, ಮುಖಂಡರಾದ ಶಿವಣ್ಣ, ಗೌರಿಶಂಕರ್, ನಾಗರಾಜು, ರಂಗಸ್ವಾಮಿ ಹಾಜರಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ, ಚಾಮರಾಜನಗರ. ಇದೇ ತಿಂಗಳು ದಿನಾಂಕ 29/7/2025 ಮಂಗಳವಾರ ಬೆಳಗ್ಗೆ 10:30ಕ್ಕೆ ಚಾಮರಾಜನಗರ ಜಿಲ್ಲಾಡಳಿತ ಭವನದಲ್ಲಿರ್ತಕ್ಕಂಥ ಜೆಎಚ್ ಪಾಟೀಲ್ ಸಭಾಂಗಣದಲ್ಲಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ 75 ವರ್ಷದ ಕರ್ನಾಟಕ ರಾಜಕಾರಣದಲ್ಲಿ ದಲಿತರಿಗೆ ನ್ಯಾಯ ಸಿಕ್ಕಿದೆ ಅಂತಕ್ಕಂಥ ಒಂದು ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಒಂದು ವಿಚಾರ ಸಂಕಿರಣ ಅಲ್ಲದೆ ಒಂದು ಚರ್ಚೆ ಮತ್ತು ಒಂದು ಸಂವಾದ. ಹಾಗಾಗಿ ಎಲ್ಲ ಶೋಷಿತ ಪರ, ದಲಿತ ಪರ ಹೋರಾಟಗಾರರು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಮೊದಲನೇದಾಗಿ ಕೇಳಿಕೊಂಡು 3 ಸಾರಿ MLA ಆಗಿರತಕ್ಕಂಥ ಕೃಷ್ಣಮೂರ್ತಿಯವರಿಗೆ ಮಂತ್ರಿಯನ್ನು ಕೊಡಬೇಕು ಅಂತಕ್ಕಂಥ ಎಲ್ಲ ನಮ್ಮ ಸಂಘಟನೆಗಳ, ನಮ್ಮ ಸಮುದಾಯದ ಒತ್ತಾಯವಾಗಿದೆ. ಕಾರಣ ಇಷ್ಟೇ, ಅವ್ರ ತಂದೆಯವರಂಥ ದಿವಂಗತ ಬೀರಾಚಯ್ಯನವರು ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಜಿಲ್ಲೆಗೆ ಮಾಡೋಗಿದ್ದಾರೆ. ಆ ಕಾರ್ಯಕ್ರಮಗಳು ಕೆಲವು ಆಗಿದ್ದಾವೆ, ಕೆಲವು ಆಗಿಲ್ಲ. ಮತ್ತು ಶೋಷಿತ ದಲಿತರಿಗೆ ಕೊಟ್ಟಿರ್ತಕ್ಕಂಥ ಜಮೀನುಗಳು ಇನ್ನೂ ಸಹ ಸಾಗುವಳಿ ಕೊಟ್ಟಿದ್ದರೂ ಸಹ ಜಿಲ್ಲಾಡಳಿತ ಇದಕ್ಕೆ RTC ಕೊಡೋದ್ರಲ್ಲಿ ಮತ್ತು ಅಳತೆ ಮಾಡಿಸ್ಕೊಡೋದ್ರಲ್ಲಿ ಸಂಪೂರ್ಣ ವಿಫಲವಾಗಿದೆ. ಇದಕ್ಕೆ ಕಾಯಕಲ್ಪ ಕಲ್ಪಿಸಬೇಕು ಅಂತಂದರೆ ಕೃಷ್ಣಮೂರ್ತಿಯವರು ಮಂತ್ರಿ ಆಗಬೇಕು. ಮತ್ತು ಇನ್ನೊಂದು ಬಹುಮುಖ್ಯವಾದ ಪ್ರಶ್ನೆ ಏನಪ್ಪ ಅಂದರೆ, ಈ 75 ವರ್ಷದಲ್ಲಿ ಹಲವಾರು ಸಮುದಾಯದ ನಾಯಕರುಗಳು ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ. ಆದರೆ ಈ 110 ಕೋಟಿ ಇರತಕ್ಕಂಥ ಶೋಷಿತ ಸಮುದಾಯ, ದಲಿತ ಸಮುದಾಯ ಒಬ್ಬರು CM ಆಗಿಲ್ವಲ್ಲ ಅಂತಕ್ಕಂಥ ಕೊರಗು ಇಡೀ ಸಮುದಾಯಕ್ಕಿದೆ, ಈ ಶೋಷಿತ ಸಮುದಾಯಕ್ಕೆ. ಆ ಕಾರಣಕ್ಕೆ ಮುಖ್ಯಮಂತ್ರಿಗಳನ್ನ ಈ ದಲಿತ ಸಮುದಾಯಕ್ಕೆ ಈ ಸರ್ಕಾರಗಳು ಕೊಡಬೇಕು ಅಂತೇಳಿ ಈ ಮುಖಾಂತರ ನಾನು ಒಂದು ಚರ್ಚೆಯನ್ನು ಹುಟ್ಟಾಕಬೇಕು ಅಂತ ಎಲ್ಲ ನಮ್ಮ ದಲಿತ ಸಂಘಟನೆಗಳೆಲ್ಲ ಕೂತ್ಕೊಂಡು ಮಾತಾಡಿದ್ವಿ. ಅದೊಂದು ಚರ್ಚೆ ಆಗ್ತಾಯಿದೆ, ಅದೊಂದು ದೊಡ್ಡ ಮಟ್ಟ ಸುದ್ದಿ ಆಗ್ತಾಯಿದೆ. ಮುಂದಿನ ತಿಂಗಳು 25,000 ಜನ ದಲಿತರ ಸ್ವಾಭಿಮಾನ ಸಮಾವೇಶ ಮಾಡ್ತಾಯಿದ್ದೀವಿ. ಅವರಿಗೆ ಎಲ್ಲ ನಾಯಕರನ್ನು ಕರೀತಿದ್ದೀವಿ. ನೀವು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು. ಮುಖ್ಯಮಂತ್ರಿ ಸ್ಥಾನ ಕೇಳಬೇಕು. ಮುಖ್ಯಮಂತ್ರಿ ಸ್ಥಾನ ಕೊಡಲಿಲ್ಲ ಅಂತಂದರೆ, ಕೇಳಲಿಲ್ಲ ಅಂತಂದರೆ ನೀವು ಮಂತ್ರಿ ಪದಕ್ಕೆ ಬೇರೆಯವ್ರು ಬಿಟ್ಕೊಡಿ, ಬೇರೆಯವ್ರು ಶಕ್ತಿ ಇರೋರು ತಗೋತಾರೆ ಅಂತೇಳಿ ಒತ್ತಾಯ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮುಂದಿನ ತಿಂಗಳು ಮಾಡ್ತಾಯಿದ್ದೀವಿ. ನಮ್ಮ ಹೆಸರಣ್ಣ? ವೆಂಕಟರಮಣಸ್ವಾಮಿ ಪಾಪು, ರಾಜ್ಯ ಉಪಾಧ್ಯಕ್ಷ, ದಲಿತ ಮಹಾಸಭಾ. ಕರ್ನಾಟಕ ರಾಜ್ಯದ 75 ವರ್ಷ ರಾಜಕಾರಣ ಇತಿಹಾಸದಲ್ಲಿ ದಲಿತರಿಗೆ ನ್ಯಾಯ ಸಿಕ್ಕಿದೆ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಒಂದು ಚರ್ಚೆ, ಒಂದು ಸಂವಾದ ಹಮ್ಮಿಕೊಳ್ಳಲಾಗಿದೆ. 75 ವರ್ಷದಲ್ಲಿ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಈ ಸಮುದಾಯಕ್ಕೆ
ಕರ್ನಾಟಕದಲ್ಲಿ 110 ಕೋಟಿ ಇರ್ತಕ್ಕಂಥ ಸಮುದಾಯಕ್ಕೆ ಏನಾದರೂ ನ್ಯಾಯ ಸಿಕ್ಕಿದೆಯಾ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಮಟ್ಟದ ಚರ್ಚೆಯನ್ನ ನಾವೆಲ್ಲ ಸಂಘ ಸಂಸ್ಥೆಯ ಪ್ರಗತಿಪರ ಚಿಂತಕರು, DSS ಸಂಚಾಲಕರು ಮತ್ತು ಅಂಬೇಡ್ಕರ್ ಸಂಘದ ಎಲ್ಲ ಪ್ರತಿಭಾನ್ವಿತ ಪ್ರಗತಿಪರ ಚಿಂತಕರ ಒಕ್ಕೂಟ ಈ ವಿಚಾರವನ್ನು ಹುಟ್ಟಾಕಿದೆ. ಇದು ಹೊಸ ರಾಜಕೀಯ ಮನ್ವಂತರಕ್ಕೆ ನಾಂದಿ ಆಗಬೇಕು ಅಂತ ಹೇಳಿ ಈ ಆಶಯವನ್ನು ವ್ಯಕ್ತಪಡಿಸ್ತಾ 75 ವರ್ಷ ಈ ದಲಿತ ಸಮುದಾಯ ಚುನಾವಣೆ ಬಂದಾಗ ತಮ್ಮ ಮತವನ್ನು ಚಲಾಯಿಸಿ ತಮ್ಮಷ್ಟಕ್ಕೆ ತಾವಿದ್ದು ಬಿಡ್ತಾರೆ. ಆದರೆ ಇವ್ರಿಗೆ ಸಿಕ್ಕಿರ್ತಕ್ಕಂಥ ನ್ಯಾಯ ಎಷ್ಟು ಅಂತಕ್ಕಂಥ ಒಂದು ಆತ್ಮವಿಮರ್ಶೆಯನ್ನ ಮಾಡಿಕೊಡುವಂಥ ಒಂದು ವೇದಿಕೆಯನ್ನ ಈ 29ನೇ ತಾರೀಕು ಚರ್ಚೆಗೆ ಒಂದು ಹೊಸ ನಾಂದಿ ಹುಟ್ಟಾಕಿದ್ದೇವೆ. ಹಲವಾರು ತಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಸಮುದಾಯಗಳ ಬಗ್ಗೆ, ಶೋಷಿತರ ಬಗ್ಗೆ ಸೇವೆ ಸಲ್ಲಿಸಿರ್ತಕ್ಕಂಥ ಆ ಹೋರಾಟಗಾರರು, ಸಾಹಿತಿಗಳು, ಚಿಂತಕರು, ಪತ್ರಕರ್ತರು, ಜಾನಪದ ಕಲಾವಿದರು, ಗಾಯಕರು ಎಲ್ಲ ಒಂದೆಡೆ ಸೇರಿ ಇದನ್ನ ಚರ್ಚೆ, ಒಂದು ಅದ್ಭುತವಾದ ಚರ್ಚೆ ಆಗ್ತಾ ಇದೆ. ಕಾರಣ ಇದೆ, ಸ್ವಲ್ಪ ರಾಜಕಾರಣದಲ್ಲಿ ಸ್ವಲ್ಪ ಮೀಸಲಾತಿ ನೋಡ್ತಿರ್ಬೋದು, ಆದರೆ ಬೇರೆ ಥರದಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ ಸಮಾನತೆ ಅಷ್ಟು ಸಿಕ್ಕಿಲ್ಲ ಅಂತಕ್ಕಂಥದ್ದು ನಾವು ನೋಡಿದ್ದೀವಿ, ನೀವು ನೋಡಿದ್ದೀವಿ. ರಾಜಕಾರಣದಲ್ಲೂ ಸಹ ಈ ಸಮುದಾಯದ ನಾಯಕರುಗಳಿಗೆ ಸರಿಯಾದ ಸ್ಥಾನಮಾನ ಸಿಕ್ಕಿಲ್ಲ ಅಂತಕ್ಕಂಥದ್ದನ್ನ ನಾವು ನೀವು ಎಲ್ಲ ಮನಗಂಡಿದ್ದೇವೆ. ಈ ಸಮುದಾಯ ಅಲ್ಪ ತೃಪ್ತಾಗಿ ಹೋಗಿದೆ. ಈ ರಾಜಕೀಯ ನಾಯಕರು ನೀವು ಅಲ್ಪ ತೃಪ್ತರಾಗಬಾರ್ದು, ಮಹತ್ವಾಕಾಂಕ್ಷಿಗಳಾಗಬೇಕು, ನೀವು ತಮ್ಮ ಸಮುದಾಯವನ್ನ ಪ್ರತಿಬಿಂಬಿಸ್ತಾ ಇದ್ದೀರಿ, ಆ ಕಾರಣಕ್ಕೋಸ್ಕರ ನೀವು ಮಹತ್ವಾಕಾಂಕ್ಷೆಯನ್ನು ಹೊಂದಿ ನೀವು ಉನ್ನತವಾದಂಥ ಸ್ಥಾನಕ್ಕೆ ಬಂದಾಗ ತಾವು ಯಾವ ಸಮುದಾಯದಿಂದ ಬಂದಿದ್ದೀರಿ ಆ ಶೋಷಿತ ಸಮುದಾಯಗಳಿಗೆ ಒಂದು ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ಸಮರ್ಪಕವಾಗಿ ಮಾಡಬಹುದು. ಆದ್ರಿಂದ ಮುಂಚೂಣಿಲಿರ್ತಕ್ಕಂಥ ಸಮುದಾಯ, ಶೋಷಿತ ಸಮುದಾಯದಲ್ಲಿರ್ತಕ್ಕಂಥ ಸುಮಾರು 36 MLAಗಳು, ಶೋಷಿತ 110 ಕೋಟಿ